ನಮಸ್ತೆ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಈ ಸಂಘರ್ಷ ಈಗ ಜಗತ್ತಿನ ಮಟ್ಟದಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಬಂದಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಐಇಎ ಮುಖ್ಯಸ್ಥ ಪಾದಿ ಬಿರೋಲ್ ಹೇಳುವುದೇನೆಂದರೆ, ಇದು ಇತಿಹಾಸದಲ್ಲಿ ದೊಡ್ಡ ಇಂಧನ ಬಿಕ್ಕಟ್ಟು ಆಗೋ ಸಾಧ್ಯತೆ ಇದೆ. ಅಂದರೆ ಮುಂದೆ ಇನ್ನೂ ದೊಡ್ಡ ಸಮಸ್ಯೆ ಬರಬಹುದು ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಜಗತ್ತಿನಲ್ಲಿ ಪೆಟ್ರೋಲ್ ಮತ್ತು ಅನಿಲ ಕೊರತೆ ಕಾಣಿಸ್ತಿದೆ. ಕೆಲವು ಕಡೆ ಬೆಲೆಗಳು ಏರಿಕೆಯಾಗಿವೆ. ಜನರಿಗೆ ಕೂಡ ನೇರವಾಗಿ ಪರಿಣಾಮ ಆಗ್ತಾ ಇದೆ. ಅದರ ಮೇಲೆ ರಷ್ಯಾ ಸಂಬಂಧಿತ ಸಮಸ್ಯೆಗಳು ಕೂಡ ಸೇರಿಕೊಂಡು ಪರಿಸ್ಥಿತಿ ಇನ್ನಷ್ಟು ಗಂಭೀರ ಆಗ್ತಾ ಇದೆ. ಮುಖ್ಯ ಸಮಸ್ಯೆ ಏನು ಅಂದರೆ, ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ನಡೆಯುತ್ತಿರುವುದರಿಂದ ಇಂಧನ ಸಾಗಾಣಿಕೆ ಅಡಚಣೆ ಆಗ್ತಾ ಇದೆ. ವಿಶೇಷವಾಗಿ ಹಾರ್ಮುಜ್ ಜಲಸಂಧಿ ತುಂಬಾ ಮುಖ್ಯ ಮಾರ್ಗ. ಜಗತ್ತಿನ ಬಹುಭಾಗದ ತೈಲ ಮತ್ತು ಎಲ್ಎನ್ಜಿ ಇದೇ ಮಾರ್ಗದಲ್ಲಿ ಸಾಗುತ್ತದೆ. ಈಗ ಅಲ್ಲಿ ಯಾವುದೇ ತೊಂದರೆ ಬಂದರೂ ಅದು ನೇರವಾಗಿ ಇಂಧನ ಪೂರೈಕೆಗೆ ಹೊಡೆತ ಕೊಡುತ್ತೆ. ಇದರ ಜೊತೆಗೆ ರಷ್ಯಾ ಉಕ್ರೇನ್ ಯುದ್ಧದಿಂದ ಯುರೋಪ್ಗೆ ರಷ್ಯಾದ ಅನಿಲ ಸರಬರಾಜು ಕೂಡ ಕಡಿಮೆಯಾಗಿದೆ. ಆದ್ದರಿಂದ ಇಂಧನ ಮಾರುಕಟ್ಟೆ ಮೇಲೆ ಇನ್ನಷ್ಟು ಒತ್ತಡ ಬಂದಿದೆ ಮತ್ತು ಒಂದು ಕಡೆ ಪೂರೈಕೆ ಕಡಿಮೆ, ಇನ್ನೊಂದು ಕಡೆ ಬೇಡಿಕೆ ಜಾಸ್ತಿ. ಆದ್ದರಿಂದ ಬೆಲೆಗಳು ಹೆಚ್ಚಾಗೋದು ಸಹಜ ಅಲ್ಲವೇ? ಐಇಎ ಮುಖ್ಯಸ್ಥ ಬಿರೋಲ್ ಹೇಳೋದೇನೆಂದರೆ, ಈ ಪರಿಸ್ಥಿತಿ 1973, 1979 ಮತ್ತು 2022ರ ಇಂಧನ ಬಿಕ್ಕಟ್ಟುಗಳಿಗಿಂತಲೂ ಇನ್ನೂ ಗಂಭೀರ ಆಗುವ ಸಾಧ್ಯತೆ ಇದೆ. ಅಂದರೆ ಇದು ಸಾಮಾನ್ಯ ಸಮಸ್ಯೆ ಅಲ್ಲ, ದೊಡ್ಡ ಮಟ್ಟದ ಬಿಕ್ಕಟ್ಟು ಆಗೋ ಸಾಧ್ಯತೆ ಇದೆ. ಈ ಸಮಸ್ಯೆ ಸ್ವಲ್ಪ ನಿಯಂತ್ರಣಕ್ಕೆ ತರೋಕೆ ಮಾರ್ಚ್ನಲ್ಲಿ ಕೆಲವು ದೇಶಗಳು ತಮ್ಮ ಸ್ಟಾಕ್ನಿಂದ ಸುಮಾರು 400 ಮಿಲಿಯನ್ ಬ್ಯಾರೆಲ್ ತೈಲ ಬಿಡುಗಡೆ ಮಾಡೋಕೆ ಒಪ್ಪಿಕೊಂಡಿವೆ. ಇದು ತಾತ್ಕಾಲಿಕ ಪರಿಹಾರ. ಆದರೆ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗೋದು ಇನ್ನೂ ಕಷ್ಟ. ಒಟ್ಟಿನಲ್ಲಿ ನೋಡೋದಾದ್ರೆ, ಈ ಎಲ್ಲಾ ಬೆಳವಣಿಗೆಗಳಿಂದ ಜಗತ್ತಿನ ಇಂಧನ ಪೂರೈಕೆ ಕಡಿಮೆಯಾಗಬಹುದು, ಬೆಲೆಗಳು ಇನ್ನಷ್ಟು ಏರಬಹುದು ಮತ್ತು ಆರ್ಥಿಕತೆಗೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾಮಾನ್ಯ ಜನರಿಗೆ ಕೂಡ ಪೆಟ್ರೋಲ್, ಡೀಸೆಲ್ ಬೆಲೆಗಳ ಮೂಲಕ ಇದರ ಪರಿಣಾಮ ನೇರವಾಗಿ ಕಾಣಬಹುದು. ಧನ್ಯವಾದಗಳು.